ಹಾಯ್ ಫ್ರೆಂಡ್ಸ್, ಇದು ಗಾನು ಪಾಕಶಾಲೆ. ನಾನು ನಂದಿನಿ. ನಾನು ನಿಮಗಿವತ್ತು ತೋರಿಸ್ಕೊಡ್ತಿರುವಂಥ ರೆಸಿಪಿ ಆಲೂ ಮಟರ್ ಸಬ್ಜಿ. ಈ ಒಂದು ರೆಸಿಪಿನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಜಾರಿಗೆ ಕಟ್ ಮಾಡಿರುವಂಥ ಆನಿಯನನ್ನು ಸೇರಿಸ್ಕೊಬೇಕು. ಇದು ಮೀಡಿಯಮ್ ಸೈಜು ಒಂದು ಆನಿಯನ್ನು, ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ, 2 ಇಂಚ್ ಆಗುವಷ್ಟು ಶುಂಠಿ, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ಪೀಸಸ್ಸು, ಹಾಗೆ ಮೀಡಿಯಮ್ ಸೈಜು 2 ಟೊಮೊಟೊನ ಸೇರಿಸಿದ್ದೀನಿ. ಜೊತೆಗೆ 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ರುಬ್ಬೋಕ್ಕೆ. ಇದಿಷ್ಟನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಒಂದು ಕಡೆ ತೆಗೆದಿಟ್ಟು ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಕಾಯೋಕ್ಕಿಡಬೇಕು. ನಾನಿಲ್ಲಿ ಬಾಣಲಿ ಬಳಸ್ತಾ ಇದ್ದೀನಿ. ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಳಿ. ಜೊತೆಗೆ 2 ಪಲಾವ್ ಎಲೆ ಕೂಡ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿಕಾಯಿ ಕೂಡ ಸೇರಿಸ್ಕೊಳ್ಳಿ. ಹಾಗೆ ಒಂದು ಸ್ಮಾಲ್ ಸೈಜ್ ಈರುಳ್ಳಿ ಕೂಡ ಸೇರಿಸಿದ್ದೀನಿ. ಇದಿಷ್ಟನ್ನು ಸೇರಿಸ್ಬಿಟ್ಟು ಒಂದು 10 ಸೆಕೆಂಡ್ ಆಗುವಷ್ಟು ಫ್ರೈ ಮಾಡ್ಕೊಬೇಕು. ನಂತರ ಹಸಿ ಬಟಾಣಿನ ಸೇರಿಸ್ಕೊಬೇಕು. ಒಣಗಿರೋ ಬಟಾಣಿ ಬಳಸ್ತೀವಿ ಅಂತ ಹೇಳಿದರೆ ಓವರ್ನೈಟು ನೆನೆಸಿ ಬೆಳಗ್ಗೆ 1 ವಿಷಲ್ ತೆಗೆಸಿ ಮಾಡಿದರೆ ಬೇಗ ಆಗುತ್ತೆ. ಹಾಗೆ ಆಲೂಗೆಡ್ಡೆನ ನಾನು ಸಿಪ್ಪೆ ತೆಗೆದು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದು ಬಂದು ಒಂದು ದೊಡ್ಡ ಸೈಜ್ ಆಲೂಗೆಡ್ಡೆನ ನಾನಿಲ್ಲಿ ಬಳಸ್ತಾ ಇರುವಂಥದ್ದು. ಇಷ್ಟ ಆಗುತ್ತೆ ಅಂತ ಹೇಳಿದರೆ ನೀವು ಆಲೂಗೆಡ್ಡೆ ಸೇರಿಸ್ಕೊಳ್ಳೋದ್ರಲ್ಲಿ ಹೆಚ್ಚು ಕಡಿಮೆ ಕೂಡ ಮಾಡ್ಕೊಬೋದು. ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ನಾವೇನು ಮಸಾಲೆ ರುಬ್ಬಿಟ್ಕೊಂಡ್ವೋ ಈ ಮಸಾಲೆನ ಈ ಟೈಮಲ್ಲಿ ಸೇರಿಸ್ಕೊಬೇಕು. ನಾವು ಹಸಿಯದೇ ರುಬ್ಬಿರೋದ್ರಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಹೋಗೋವರೆಗೂ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಮುಂಬರುವಂಥ ವೀಡಿಯೋಸ್ಗಳಿಗಾಗಿ ಗಾನು ಪಾಕಶಾಲೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ಪುಡಿ, ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ, ಖಾರಕ್ಕೆ ಅನುಗುಣವಾಗಿ ನಾವು ಹಸಿಮೆಣ್ಸಿಕಾಯಿ ಕೂಡ ಬಳಸಿದ್ದೀವಿ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರು, ಜೊತೆಗೆ ರುಚಿಗೆ ಉಪ್ಪನ್ನು ಬಳಸಿದ್ದೀನಿ. ಇದಿಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫ್ಲೇಮು ಮೀಡಿಯಮಲ್ಲಿರಬೇಕು. ಈ ರೀತಿಯಾಗಿ ನಾವು ಫ್ರೈ ಮಾಡಿಕೊಂಡು ಇದನ್ನು 1ರಿಂದ 1.5 ನಿಮಿಷ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಅಲ್ಲಿವರೆಗೂ ನೀರನ್ನು ಸೇರಿಸಬಾರ್ದು. 1-1.5 ನಿಮಿಷ ಆದಮೇಲೆ ನಾವು ಮಸಾಲೆ ರುಬ್ಬಿದ ಜಾರಿಗೆ ನೀರನ್ನು ಸೇರಿಸ್ಕೊಬೇಕು. ಹಾಗೆ ಎಕ್ಸ್ಟ್ರಾ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಹದ ನೋಡಿಕೊಂಡು ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೊಬೋದು. ಈ ರೀತಿ ಹದ ಮಾಡಿಕೊಂಡು ಹೆಚ್ಚು ಕಡಿಮೆ ನೀರನ್ನು ಸೇರಿಸಿ ಆದಮೇಲೆ ನಾವು ಇದನ್ನು ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಕುದಿಸ್ಕೊಬೇಕು. 5 ನಿಮಿಷ ಕುದಿಸೋದ್ರಿಂದ ಇದು ಅರ್ಧ ಭಾಗ ಮುಕ್ಕಾಲು ಭಾಗ ಆಗುವಷ್ಟು ಬೆಂದೋಗ್ಬಿಟ್ಟಿರುತ್ತೆ. ಈ ರೀತಿ ಕುದಿಸಿ ಆದಮೇಲೆ ನೋಡಿ, ಈ ರೀತಿಯಾಗಿ ಈ ಹದದಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಇದು ಬಿಸಿ ಆರಿದ್ಮೇಲೆ ಇನ್ನು ಸ್ವಲ್ಪ ಕೂಡ ಗಟ್ಟಿಯಾಗುತ್ತೆ. ಹಾಗಾಗಿ ಆ ಹದದಲ್ಲಿ ಮಾಡ್ಕೊಬೇಕು. ಈ ಒಂದು ರೆಸಿಪಿನ ಪೂರಿ ಜೊತೆನೇ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ ಕೂಡ. ಈ ಒಂದು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗಾಗಿತ್ತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.